ಇಂಡಿ ತಾಲೂಕಿನ ಹೊರ್ತಿ ಗ್ರಾಮದಲ್ಲಿ ಎಲ್ಲಿ ನೋಡಿದ್ರಲ್ಲಿ ಕಸ ಆಗಿದೆ. ಇದನ್ನು ಕಂಡ KRS ಪಕ್ಷದವರು ತಮ್ಮ ಪತ್ರಕರ್ತರು ಹೊರ್ತಿ ಗ್ರಾಮದ ಪಂಚಾಯತಿಗೆ ಹೋದರೆ ಅಲ್ಲಿನ ಅಭಿವೃದ್ಧಿ ಅಧಿಕಾರಿಗಳಾದ ಮಹೇಶ್ ನಾಯಕ್ ಅವರು ಏನೂ ಮಾಡೋಕ್ಕಾಗಲ್ಲ, ಜನ ಕಸ ತಂದು ಒಗಿತಾರೆ ಅಂತ, ಕಸ ನಮ್ಮವರು ತೆಗಿತಾರೆ ಆದರೆ ಕಸ ಜನರು ಮತ್ತೆ ಮತ್ತೆ ತಂದು ಹಾಕ್ತಾರೆ ಅಂತ ಉಡಾಫೆ ಉತ್ತರವನ್ನು ಕೊಟ್ಟಿದ್ದಾರೆ. ಹೊರ್ತಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನಿರಂತರವಾಗಿ ಉಡಾಫೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಯಾವುದೇ ಒಂದು ಹೋಟೆಲ್ಗೆ ಹೋಗಿದ್ವಿ ಅಂತ ಅನಿಸ್ತು, ಯಾಕೆಂದರೆ ಈ ರೀತಿ ನಡೆದುಕೊಂಡ ಸಿಬ್ಬಂದಿಗಳು ನೋಡಿದರೆ ಅದು ಪಂಚಾಯತಿ ಎಲ್ಲ ಹೋಟೆಲ್ ಥರ ಸಿಬ್ಬಂದಿಗಳು ಎಂದು ಅಲ್ಲಿನ ಜನರು ಮತ್ತು ಸಾರ್ವಜನಿಕರು KRS ಪಕ್ಷದ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿನ ಗ್ರಾಮದಲ್ಲಿ ಸೂಕ್ತವಾಗಿ ಕಸ ಗುಡಿಸೋದಿಲ್ಲ ಎಂದು ಅಲ್ಲಿನ ಗ್ರಾಮಸ್ಥರು ಕೂಡ ಹೇಳಿದ್ದಾರೆ. ಇಂತಹ ಅಧಿಕಾರಿಗಳನ್ನು ಕೆಲಸದಿಂದ ತೆಗಿಬೇಕು ಅಂತ ಮುಖಂಡರು ಅಧಿಕಾರಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಲಕ್ಷ್ಮಣ ಸಿಂಧೆ, RJ32 ಕನ್ನಡ ನ್ಯೂಸ್, ಚಡಚಣ. ಈಗ ಪಂಚಾಯತಿ ಆಫೀಸ್ ಮುಂದೆ ಬಂದಿದ್ರಲ್ಲ, ಇಲ್ಲಿ ಹೆಂಗತ್ತೀರಿ ನೋಡ್ರಿ? ಇಲ್ಲಿ ಭಾರತಿ ಪಂಚಾಯತಿ ಮುಂದೆ ಎದುರುಗಡೆ ಇದೀನಿ. ಇಲ್ಲೇ ರೋಡ್ ಮೇಲೆ ಹಿಂಗದ, ಮತ್ತ ಪಂಚಾಯತಿ ಮುಂದೆ ಹಿಂಗದ, ಊರಾಗೆಲ್ಲ ಕಡೆ ಹೆಂಗಿದ್ರು. ಓಹೋ, ಇದೇ ಪಂಚಾಯತಿನಾ? ಪಂಚಾಯತಿ ಮುಂದೆ ಇಟ್ಟು ಹೊಲ್ಸವು. ಕಸ ಅನ್ನೋದು ಬೆಳಿಗ್ಗೆ, ಹೌದಾ? ಕಸ ಆದ ನಂತರ ಅಂಗಡಿಕಾರರು ಬಂದು 9-9:30 10 ನಂತರ ಅವ್ರು ಕಸ ಗುಡಿಸಿ ಅಂಗಡಿ ಕ್ಲೀನ್ ಮಾಡ್ಕೊಂಡು ಕಸ ತಂದು ರೋಡಿಗೆ ಹಾಕಿರ್ತಾರೆ. ನೆಕ್ಸ್ಟ್ ಡೇ ಇವ್ರೇನು ಇವತ್ತು ಹಾಕಿದ್ದು ನಾಳೆ ಕ್ಲೀನ್ ಮಾಡ್ಕೊಂಡು ಹೋಗಿರ್ತಾರೆ. ಇವತ್ತು ಬಿಸಿ ಇರೋ ಕಸ ನಾಳೆ ಯಾರು ಕ್ಲೀನ್ ಮಾಡ್ತಾರೆ? ಕ್ಲೀನ್ ಮಾಡ್ಕೊಂಡು ನಮ್ಮಲ್ಲಿ ಸ್ವೀಪರ್ಸ್ ಅದ ಕಸ ಗುಡಿಸಿ. ಈಗ ಅಲ್ಲ ಆಯ್ತು, ಒಂದು ಊರು ತುಂಬ ಕಸಗಳು ನೋಡಿದೀವಿ, ಗಲೀಜು ಇದೆ, 3 ದಿನದ ವಿಡಿಯೋಗಳು ಇದೆ ನಮ್ಮ ಹತ್ರ, ಮತ್ತೆ ಯಥಾಸ್ಥಿತಿನೇ ಹಾಗೆ ಇದೆ. ಮತ್ತು ನೀವು ಏನು ಸ್ಟಾಫ್ಗಳು ಏನು ಮಾಡ್ತಾರೆ? ನಿಮ್ಗೆ ಕೆಲಸ ಇಲ್ವಾ? ಸ್ವಚ್ಛ ಮಾಡೋಕ್ಕಾಗಲ್ವಾ ನಿಮ್ಮ ಕೈಯಲ್ಲಿ? ಸರ್ ಇದು ಒಂದೇ ಸಲ ಅಲ್ಲ, ಸುಮಾರು ಸಲ ಬಂದು ಈ ಪಂಚಾಯತಿ ಇಲ್ಲಿ ಬಂದಿದ್ದೀವಿ, ನೀವೇ ಇಲ್ಲ, ಆಫೀಸಲ್ಲಿ ನೀವೇ ಇರಲ್ಲ. ಇವತ್ತೇನೋ ಅದೃಷ್ಟವಶ ನೀವು ಸಿಕ್ಕಿದ್ದೀರಾ. ಇದೇ ರೀತಿ ಕಂಟಿನ್ಯೂ ಆದರೆ ಹೇಗೆ? ನಿಮ್ಮ ಜವಾಬ್ದಾರಿ ನೀವೇ, ಕೆಲಸ ನಿಮ್ಮ ಜವಾಬ್ದಾರಿ ನೀವೇ ಮಾಡಿಸಲ್ಲ. ಏನು ಹೇಳ್ತೀರಿ ಹೇಳಿ? ಮಾಡ್ತೀರಾ? ಯಾವಾಗ ಮಾಡಿಸ್ತೀರಾ? ಸರ್, ಈಗ ನಾನು ಕಸದ ವಿಡಿಯೋ ತೋರಿಸ್ತೀನಿ ನಿಮ್ಗೆ, ಆಗ ಏನು ಹೇಳ್ತಾರೆ ಹೇಳಿ? ಇಲ್ಲ ನಿಮ್ಮ ಪಂಚಾಯತಿ ಮುಂದೆ ಈಗ ಸದ್ಯ ಹೊರಗಡೆ ನಡ್ರಿ ನಮ್ಮ ಜೊತೆ. ಇಲ್ಲ ಪರವಾಗಿಲ್ಲ ಇಲ್ಲ ನೀವು ಸರ್ ಮತ್ತೆ ನೀವು ಹೇಳ್ತಾ ಇದೀನಲ್ಲ ನಿಮ್ಗೆ. ಸರ್, ಕಸದ ಬುಟ್ಟಿ ಕೇಳಿ, ಕಸದ ಬುಟ್ಟಿಗಳು ಇರುತ್ತೆ, ಕೇಳಿ, ಕಸದ ಬುಟ್ಟಿಗಳು ಇರುತ್ತೆ ಪಂಚಾಯತಿಯಿಂದ. ಒಂದು ಬುಟ್ಟಿ ಇಲ್ಲ ನಿಮ್ಮ ಹತ್ರ, ಯಾವುದೂ ಗಾಡಿಗಳಿಲ್ಲ ಕಸ ಹೋಗಕ್ಕೆ. ಕಸದ ಬುಟ್ಟಿ ಇಲ್ಲ, ವಾಹನನೂ ಇಲ್ಲ. ನಾನು ಇಲ್ಲಿ ಒಂದು